ನಮಸ್ಕಾರ, ನವ ಬೆಂಗಳೂರಿಗೆ ಸ್ವಾಗತ. ನಾನು ಧನುಶ್ರೀ ಪೂಜಾರಿ. ಚೈತ್ರ ಕುಂದಾಪುರ ಉದ್ಯಮಿಗೆ ವಂಚಿಸಿದ್ದ ಕೇಸ್ನ ತನಿಖೆಯನ್ನ ಸಿಸಿಬಿ ಚುರುಕುಗೊಳಿಸಿದೆ. ಡೀಲ್ ನಡೆಯಿತು ಅನ್ನೋ ಪ್ರದೇಶದಲ್ಲಿ ಪೊಲೀಸರು ಮಾಹಿತಿಯನ್ನ ಕಲೆ ಹಾಕಿದ್ದಾರೆ. ಈ ವೇಳೆ ಅಧಿಕಾರಿಗಳಿಗೆ ಕೆಲ ಸ್ಫೋಟಕ ಮಾಹಿತಿಗಳೇ ಸಿಕ್ಕಿದೆ. ಚೈತ್ರ ಕುಂದಾಪುರ ಟಿಕೆಟ್ ಡೀಲ್ ತನಿಖೆ ಚುರುಕು. ಮಂಗಳೂರು, ಉಡುಪಿಯಲ್ಲಿ ಸಿಸಿಬಿ ಪೊಲೀಸರ ಪರಿಶೀಲನೆ. ಉದ್ಯಮಿ ಗೋವಿಂದ ಬಾಬು ಪೂಜಾರಿಗೆ ಬೈಂದೂರು ವಿಧಾನಸಭಾ ಟಿಕೆಟ್ ಕೊಡಿಸ್ತೀನಿ ಅಂತ ಚೈತ್ರ ಕುಂದಾಪುರ ಅಂಡ್ ಟೀಮ್ 5 ಕೋಟಿ ಹಣ ಪಡೆದು ವಂಚಿಸಿದ ಆರೋಪವಿದೆ. ಈಗಾಗಲೇ ಆರೋಪಿಗಳನ್ನ ಸಿಸಿಬಿ ಪೊಲೀಸರು ಬಂಧಿಸಿ ವಿಚಾರಣೆ ಮಾಡುತ್ತಿದ್ದಾರೆ. ಈ ನಡುವೆ ಉದ್ಯಮಿಯಿಂದ ಪಡೆದಿದ್ದ ಹಣ ಎಲ್ಲಿ ಹೋಯಿತು, ಯಾರ ಬಳಿ ಇದೆ ಅನ್ನುವುದರ ತನಿಖೆ ನಡೆಯುತ್ತಿದೆ. ಹೀಗಾಗಿ ಇಂದು ಸಿಸಿಬಿ ಪೊಲೀಸರು ಮಂಗಳೂರು ಹಾಗೂ ಉಡುಪಿಗೆ ಹೋಗಿ ಡೀಲ್ ಹಣ ಹುಡುಕೋಕೆ ಶುರು ಮಾಡಿದ್ದಾರೆ. ಮೊದಲಿಗೆ ಚೈತ್ರ ಅಂಡ್ ಗ್ಯಾಂಗ್ ಉದ್ಯಮಿ ಗೋವಿಂದ ಬಾಬು ಪೂಜಾರಿಯನ್ನ ಭೇಟಿಯಾದ ಸ್ಥಳ, ಮಾತುಕತೆ ನಡೆದ ಸ್ಥಳ, ಹಣ ಪಡೆದ ಸ್ಥಳಗಳಲ್ಲಿ ಸಿಸಿಬಿ ಮಹಜರು ನಡೆಸಿ ಎವಿಡೆನ್ಸ್ ಕಲೆ ಹಾಕುತ್ತಿದೆ. ಅಲ್ಲದೆ ಬೆಂಗಳೂರಿನ ಕೆಕೆ ಗೆಸ್ಟ್ ಹೌಸ್, ಮಂಗಮ್ಮನ ಪಾಳ್ಯದ ಗೋವಿಂದ ಬಾಬು ಕಚೇರಿ ಹಾಗೂ ಶ್ರೀಗಳ ಬಾಪೂಜಿನಗರ ಮನೆಯಲ್ಲಿ ಸಿಸಿಬಿ ಪೊಲೀಸರು ಮಹಜರು ಮಾಡಿದ್ದಾರೆ. ಇದು ಒಂದು ಚೀಟಿಂಗ್ನ ಕೇಸು. ಚೀಟಿಂಗ್ ಇದರಲ್ಲಿ ನಾವೇನೆ ಪ್ರಕರಣ ದಾಖಲಾದ ನಂತರದಿಂದ ಇದಿದ್ದರೆ ಸಿಸಿಬಿಗೆ ಕೊಟ್ಟಿದ್ದಾರೆ. ಸಿಸಿಬಿ ಅವರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಇದರಲ್ಲಿ ಶಾಮೀಲಾಗಿರ್ತಕ್ಕಂತಹ ಏನು ವ್ಯಕ್ತಿಗಳಿದ್ದಾರೆ ಅವರೆಲ್ಲರಿಗೂ ಬಂಧನ ಒಂದೊಂದಾಗಿ ಆಗ್ತಾ ಇದೆ. ಮುಂದಿನ ಪ್ರಕ್ರಿಯೆಗಳು ಕೂಡ ನಡೀತವೆ, ಕಾನೂನಾತ್ಮಕವಾಗಿಯೇ ನಡೀತವೆ. ಉಡುಪಿಯಲ್ಲಿ ಪರಿಶೀಲನೆಗಿಳಿದ ಸಿಸಿಬಿಗೆ ಸಿಕ್ಕಿದ್ದೇನು ಅನ್ನೋದನ್ನ ನೋಡೋದಾದ್ರೆ, ಉಡುಪಿಯಲ್ಲಿ ಚೈತ್ರ ಕುಂದಾಪುರ ಆರೋಪಿ ಶ್ರೀಕಾಂತ್ ಹೆಸರಲ್ಲೇ ಬ್ಯಾಂಕ್ನಲ್ಲಿ ಹಣ, ಚಿನ್ನ ಇಟ್ಟಿದ್ದು ಗೊತ್ತಾಗಿದೆ. ಇದರಲ್ಲಿ 1 ಕೋಟಿ 8 ಲಕ್ಷದ ಆಸ್ತಿ ಪತ್ರ, 40 ಲಕ್ಷ ನಗದು ಹಣ, 65 ಲಕ್ಷದ ಚಿನ್ನಾಭರಣ ಇಟ್ಟಿರೋ ಮಾಹಿತಿ ಸಿಕ್ಕಿದೆ. ಉಪ್ಪೂರು ಶ್ರೀರಾಮ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯಲ್ಲಿ ಇಷ್ಟೆಲ್ಲಾ ಆಸ್ತಿಯನ್ನು ಇಟ್ಟಿದ್ರು. ಹಾಗೆ ಉಡುಪಿಯ ಹಿರಿಯಡ್ಕ ಬಳಿ ಚೈತ್ರ ಕುಂದಾಪುರ 2 ಅಂತಸ್ತಿನ ಮನೆ ನಿರ್ಮಾಣ ಮಾಡುತ್ತಿದ್ರು. ಈ ಜಾಗವನ್ನ ಕೂಡ ಗೆಳೆಯ ಶ್ರೀಕಾಂತ್ ಹೆಸರಲ್ಲೇ ಖರೀದಿ ಮಾಡಿದ್ದು ಗೊತ್ತಾಗಿದೆ. ಈಗಾಗಲೇ ಮೊದಲ ಅಂತಸ್ತಿನ ಕಾಮಗಾರಿ ಪೂರ್ಣಗೊಂಡಿದ್ದು, ಚೈತ್ರ ಹಾಗೂ ಶ್ರೀಕಾಂತ್ ಬಂಧನ ಬಳಿಕ ಕಾಮಗಾರಿ ಸ್ಥಗಿತಗೊಂಡಿದೆ. ಸದ್ಯ ಸಿಸಿಬಿ ಪೊಲೀಸರು ಇದನ್ನ ಮಹಜರು ಮಾಡಿ ಆಸ್ತಿಯನ್ನು ವಶಕ್ಕೆ ಪಡೆಯೋ ಪ್ರಕ್ರಿಯೆಗೆ ಮುಂದಾಗಿದ್ದಾರೆ. ಇನ್ನೊಂದು ಕಡೆ ನಿರೀಕ್ಷಣಾ ಜಾಮೀನಿಗೆ A3 ಆರೋಪಿ ಹಾಲಾಶ್ರೀ ಅರ್ಜಿ ಸಲ್ಲಿಸಿದ್ದು, ಇಂದು ಸಿಟಿ ಸಿವಿಲ್ ಕೋರ್ಟ್ನಲ್ಲಿ ವಿಚಾರಣೆ ನಡೆದಿದೆ. ಆಕ್ಷೇಪಣೆ ಸಲ್ಲಿಸಲು ಸಿಸಿಬಿಗೆ ಅವಕಾಶ ಕಲ್ಪಿಸಲಾಗಿದ್ದು, ವಿಚಾರಣೆ ಸೆಪ್ಟೆಂಬರ್ 19ಕ್ಕೆ ಮುಂದೂಡಿಕೆ ಆಗಿದೆ. ಇದರ ಜೊತೆಗೆ ಹಾಲಾಶ್ರೀಗೆ ಜಾಮೀನು ನೀಡದಂತೆ ಗೋವಿಂದ ಬಾಬು ಪೂಜಾರಿ ಕೂಡ ಮಧ್ಯಂತರ ಅರ್ಜಿ ಸಲ್ಲಿಸಿದ್ದಾರೆ. ಹಾಲಾಶ್ರೀ ಎಲ್ಲಿದ್ದಾರೆ ಅನ್ನೋದು ಇನ್ನೂ ಗೊತ್ತಾಗಿಲ್ಲ. ಹೀಗಾಗಿ ಹಾಲಾಶ್ರೀ ಕಾರು ಚಾಲಕನನ್ನ ಸಿಸಿಬಿ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆ ನಡೆಸಿದ್ದಾರೆ. ಪ್ರಕರಣದ 8ನೇ ಆರೋಪಿ ಪ್ರಸಾದ್ ಬೈಂದೂರ್ಗೂ ಸಿಸಿಬಿ ಪೊಲೀಸರು ನೋಟಿಸ್ ನೀಡಿ ವಿಚಾರಣೆಗೆ ಬರಲು ಸೂಚಿಸಿದ್ದಾರೆ. ಇತ್ತ ನಿನ್ನೆ ಚೈತ್ರ ಕುಂದಾಪುರ ಬಾಯಲ್ಲಿ ನೊರೆ ಬಂದ ಸ್ಥಿತಿಯಲ್ಲಿ ಆಸ್ಪತ್ರೆಗೆ ದಾಖಲಾಗಿದ್ರು. ಸದ್ಯ ಅವರ ಆರೋಗ್ಯ ಸ್ಥಿತಿ ಸ್ಥಿರವಾಗಿದೆ. ಎಂಆರ್ಐ ಸ್ಕ್ಯಾನ್ ಕೂಡ ಮಾಡಲಾಗಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಗೌರಿ ಗಣೇಶ ಹಬ್ಬಕ್ಕೆ ಊರಿಗೆ ಹೋಗ್ಬೇಕು, ಆದ್ರೆ ಬಸ್ ಫುಲ್ ಬುಕ್ ಆಗೋಗ್ಬಿಟ್ಟಿದೆ. ಸಿಕ್ಕ ಬಸ್ನಲ್ಲಿ ಹೋಗೋಣ ಅಂದ್ರೂ ದುಬಾರಿ ಟಿಕೆಟ್ ದರ, ಹಬ್ಬವೂ ದುಬಾರಿ, ಬಸ್ ಚಾರ್ಜ್ ಕೂಡ ದುಬಾರಿ ಆಗೋಗಿದೆ. ಖಾಸಗಿ ಬಸ್ಗಳ ಸುಲಿಗೆ ಹೇಗಿದೆ ನೀವೇ ನೋಡಿ. ಗಣೇಶ ಹಬ್ಬಕ್ಕೆ ಊರಿಗೆ ಹೋಗೋರಿಗೆ ಟಿಕೆಟ್ ಶಾಕ್. ಪ್ರಯಾಣಿಕರ ಸುಲಿಗೆಗೆ ಇಳಿದ ಖಾಸಗಿ ಬಸ್ಗಳು. ಹಬ್ಬಗಳು ಬಂತಂದ್ರೆ ಸಾಕು, ಬೆಂಗಳೂರಿಂದ ಲಕ್ಷಾಂತರ ಜನ ತಮ್ಮ ತಮ್ಮ ಊರುಗಳಿಗೆ ತೆರಳೋಕೆ ಕಾತುರರಾಗಿರುತ್ತಾರೆ. ಹೀಗೆ ತಮ್ಮ ಊರುಗಳತ್ತ ಹೋಗೋ ಪ್ರಯಾಣಿಕರೇ ಖಾಸಗಿ ಬಸ್ಗಳಿಗೆ ಟಾರ್ಗೆಟ್. ಹಬ್ಬದ ದಿನ ಬಸ್ ಟಿಕೆಟ್ ದರ ದುಪ್ಪಟ್ಟು ಮಾಡಿ ಪ್ರಯಾಣಿಕರಿಂದ ಸುಲಿಗೆ ಮಾಡಲಾಗ್ತಿದೆ. ಈಗ ಗಣೇಶ ಹಬ್ಬಕ್ಕೂ ಊರಿಗೆ ಹೋಗ್ಬೇಕು ಅಂದ್ರೆ ಡಬಲ್ ಟಿಕೆಟ್ ದರ ಕೊಟ್ಟು ಹೋಗ್ಬೇಕಿದೆ. ಮಾಮೂಲಿ ದಿನದಲ್ಲಿ 500 ರಿಂದ 700 ರೂಪಾಯಿ ಇದ್ದ ಟಿಕೆಟ್ ದರ ಈಗ 1500 ರಿಂದ
2,500ರವರೆಗೂ ಹೆಚ್ಚಿದೆ. ಹಬ್ಬಕ್ಕೆ ಖುಷಿಯಾಗಿ ಊರಿಗೆ ಹೋಗಲು ಮುಂದಾಗಿದ್ದವರು ಟಿಕೆಟ್ ಬೆಲೆ ನೋಡಿ ಆಘಾತಕ್ಕೀಡಾಗಿದ್ದಾರೆ. ಸದ್ಯ ಬೆಂಗಳೂರಿಂದ ಯಾವ್ಯಾವ ಊರಿಗೆ ಟಿಕೆಟ್ ದರ ಎಷ್ಟಿದೆ ನೋಡೋದಾದ್ರೆ, ಬೆಂಗಳೂರಿಂದ ಮಂಗಳೂರಿಗೆ ಈ ಮೊದಲು ಸುಮಾರು 900 ರೂಪಾಯಿ ಇತ್ತು. ಆದ್ರೆ ಅದು 1,800ವರೆಗೂ ಏರಿಕೆಯಾಗಿದೆ. ಹಾಗೆ ಉಡುಪಿಗೆ 1,000 ರೂಪಾಯಿಯಷ್ಟದ ಟಿಕೆಟ್ ಎಂದು 1,850 ರೂಪಾಯಿಗೆ ಏರಿಕೆಯಾಗಿದೆ. ಹಾಗೆ ಬೆಂಗಳೂರಿಂದ ಬಳ್ಳಾರಿಗೆ ಸುಮಾರು 800 ರೂಪಾಯಿ ಇದ್ದ ಟಿಕೆಟ್ 1,500ವರೆಗೂ ಹೆಚ್ಚಿದೆ. ಬೆಳಗಾವಿಗೆ 900 ರೂಪಾಯಿ ಇದ್ದ ಟಿಕೆಟ್ 2,100 ರೂಪಾಯಿಗಿಂತ ಹೆಚ್ಚಾಗಿದೆ. ರಾಯಚೂರಿಗೂ 800 ರೂಪಾಯಿಯಿಂದ 2,100 ರೂಪಾಯಿಗೆ ಟಿಕೆಟ್ ಬೆಲೆ ಹೆಚ್ಚಾಗಿದೆ. ಹಬ್ಬಕ್ಕೆ ರಜೆ ಇದೆ, ಹೋಗ್ತಾ ಇದೆ ಸರ್. ರೇಟು ಜಾಸ್ತಿ ಆಗಿದೆ ಸರ್, ಡಬಲ್ ತ್ರಿಬಲ್ ಆಗಿದೆ. ಮೊದಲು 700-600 ಇತ್ತು ಸರ್, ಈಗ 2,000-2,500 ಆಗಿದೆ ಸರ್ ಒಬ್ಬರಿಗೆ. ಏನು ಭಾಳ ಕಷ್ಟ ಆಗುತ್ತೆ ಸರ್. ಇಲ್ಲಿ ಇದಾದ್ರೆ ಹತ್ರ ಭಾಳ ಕಷ್ಟ ಆಗುತ್ತೆ ಸರ್. ಏನು ಮಾಡ್ತಾ ಇಲ್ಲ ಸರ್ ಹಬ್ಬ ಎಲ್ಲ. ಊರಿಗೆ ಹೋಗ್ತಾ ಇದ್ದೀವಿ ನಾವು. ನಾರ್ಮಲ್ ಡೇಸ್ಗಳಲ್ಲಿ ದಿನಗಳಲ್ಲಿ 700-600 ಇತ್ತು. ಇವತ್ತು ನೋಡಿದ್ರೆ 1,200-1,300 ಅಂದ್ರೆ 1,800, 300, 400 ಹಿಂಗಾಗಿದೆ. 1,400 ಹಿಂಗಾಗಿದೆ. ಅಂದ್ರೆ ಒಬ್ರು ಹೋಗೋ ಜಾಗಕ್ಕೆ ಇಬ್ಬಿಬ್ರು ಚಾರ್ಜ್ ಒಬ್ರೇ ಕೊಡೋದಾದ್ರೆ ತೊಂದರೆ ಆಗುತ್ತೆ. ಶನಿವಾರದಿಂದ ಸೋಮವಾರದವರೆಗೂ 3 ದಿನ ರಜೆ ಇರೋದ್ರಿಂದ ಎಲ್ಲರೂ ಊರಿಗೆ ಹೋಗ್ತಿರೋದ್ರಿಂದ ಬಸ್ಗಳು ಕೂಡ ತುಂಬಿ ತುಳುಕುತ್ತಿದೆ. ಇನ್ನೊಂದು ಕಡೆ ಖಾಸಗಿ ಬಸ್ಗಳು ಹೆಚ್ಚಿನ ದರ ವಿಧಿಸುತ್ತಿರೋದ್ರಿಂದ ಆರ್ಟಿಒ ಅಧಿಕಾರಿಗಳು ಫೀಲ್ಡ್ಗೆ ಇಳಿದಿದ್ದಾರೆ. ದರ ಹೆಚ್ಚು ವಸೂಲಿ ಮಾಡ್ತಿರೋ ವಾಹನಗಳಿಗೆ ಫೈನ್ ಹಾಕ್ತಿದ್ದಾರೆ. ಕೇವಲ 2 ದಿನದಲ್ಲಿ 742 ಕೇಸ್ ದಾಖಲಿಸಲಾಗಿದೆ. 3,20,000 ಟ್ಯಾಕ್ಸ್ ವಸೂಲಿ ಮಾಡಿದ್ರೆ 9,25,000ದಷ್ಟು ದಂಡ ಸಂಗ್ರಹಿಸಲಾಗಿದೆ. ಇಷ್ಟಾದರೂ ಪ್ರಯಾಣಿಕರಿಗೆ ಹೊರೆ ಮಾತ್ರ ಕಮ್ಮಿಯಾಗಿಲ್ಲ. ರಂಜನ್ ಶಿರ್ಲಾಲ್, ನ್ಯೂಸ್ 18 ಬೆಂಗಳೂರು. ಹಬ್ಬಕ್ಕೆಂದು ಬೆಂಗಳೂರಿನಿಂದ ಊರಿಗೆ ಹೋಗೋರ ಸಂಖ್ಯೆ ಹೆಚ್ಚಾಗಿದೆ. ಹೀಗಾಗಿ ಮೆಜೆಸ್ಟಿಕ್ನ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಪ್ರಯಾಣಿಕರ ದಂಡೆ ತುಂಬಿ ತುಳುಕ್ತಾ ಇದೆ. ವಿವಿಧ ಜಿಲ್ಲೆಗಳಿಗೆ ಹೋಗೋ ಬಸ್ಗಳು ಈಗಾಗಲೇ ಫುಲ್ ರಶ್ ಆಗಿವೆ. ಫ್ರೀ ಬಸ್ ಅಂತ ಮಹಿಳೆಯರೇ ಹೆಚ್ಚಿನ ಸಂಖ್ಯೆಯಲ್ಲಿ ಇರೋದ್ರಿಂದ ಪುರುಷ ಪ್ರಯಾಣಿಕರಿಗೆ ಸೀಟ್ ಕೂಡ ಸಿಗದಂತಾಗಿದೆ. ಗಲಾಟೆ ನೂಕುನುಗ್ಗಲು ನಡೆಯಲು ಅಧಿಕಾರಿಗಳು ಕ್ರಮ ಕೈಗೊಂಡಿದ್ದಾರೆ. ಇನ್ನು ಇಂದು ಹೆಚ್ಚುವರಿಯಾಗಿ ಬರೋಬ್ಬರಿ 1,800 ಬಸ್ಗಳನ್ನು ಬಿಡಲಾಗಿದೆ. ಹಬ್ಬದ ಹಿನ್ನೆಲೆ 1 ಲಕ್ಷಕ್ಕೂ ಹೆಚ್ಚು ಪ್ರಯಾಣಿಕರು ಊರಿನತ್ತ ಹೋಗ್ತಿದ್ದಾರೆ. ಇವತ್ತು ನಾವು ಜಾಸ್ತಿ ನಿರೀಕ್ಷೆಯಲ್ಲಿದ್ದೀವಿ. ನಿನ್ನೆ ನಮಗೆ ಆವರೇಜ್ ಆಗಿ 52 ಬಸ್ಗಳು 52,000 ಪ್ಯಾಸೆಂಜರ್ಸ್ ಟ್ರಾವೆಲ್ ಮಾಡ್ತಿದ್ರು. ನಿನ್ನೆ ಒಂದೇ ದಿವಸ 82,000 ಜನ ಪ್ಯಾಸೆಂಜರ್ ಟ್ರಾವೆಲ್ ಮಾಡಿದ್ದಾರೆ ಈ ಬಸ್ ಸ್ಟ್ಯಾಂಡ್ನಿಂದ. ಇವತ್ತು ಇನ್ನೂ ಹೆಚ್ಚು ನಿರೀಕ್ಷೆ ಇದೆ. 1 ಲಕ್ಷಕ್ಕಿಂತ ಹೆಚ್ಚು ಜನ ಪ್ರಯಾಣ ಮಾಡ್ತಾರೆ ಅಂತ ನಿರೀಕ್ಷಿಸ್ತೀವಿ. ಇನ್ನೊಂದ್ ಕಡೆ ನಾಡಿದ್ದು ಗಣೇಶ ಹಬ್ಬ ಹಿನ್ನೆಲೆ ಕೆಆರ್ ಮಾರ್ಕೆಟ್ನಲ್ಲಿ ವ್ಯಾಪಾರ ವಹಿವಾಟು ಜೋರಾಗಿತ್ತು. ಹಬ್ಬಕ್ಕೆ ಬೇಕಾದ ಅಗತ್ಯ ವಸ್ತುಗಳ ಖರೀದಿಗೆ ಜನರು ಮುಗಿಬಿದ್ದಿದ್ರು. ಬೆಲೆ ಹೆಚ್ಚಾಗಿದ್ರೂ ಕೂಡ ಜನ ಭರ್ಜರಿ ವ್ಯಾಪಾರವನ್ನ ಮಾಡಿದ್ರು. ರೇಟ್ ಎಲ್ಲ ಓಕೆ, 2 ದಿನ ಮುಂಚೆ ಅಲ್ವಾ ಬಂದಿರೋದು, ಸೊ ಚೆನ್ನಾಗಿದೆ, ಆರಾಮಾಗಿದೆ. ಹಣ್ಣು ಹೂ ಎಲ್ಲ ಇವತ್ತೇ ಆಗೋಯ್ತು. ಹಾ ಇದೆ ರೇಟ್ ಜಾಸ್ತಿ ಇದೆ. ನಾರ್ಮಲ್ ಸರ್, ನಮ್ದೇನು ಸರ್ ಪರವಾಗಿಲ್ಲ. ಬೆಲೆ ಅಂತೂ ಎಲ್ಲದೂ ಜಾಸ್ತಿನೇ ಇರೋದು, 10-20 ರೂಪಾಯಿ ಜಾಸ್ತಿನೇ ಇರೋದೆ. ಅದೇ ಬೆಲೆ ರೀಸನೇಬಲ್ ಬೆಲೆನೇ ಇರುತ್ತೆ. ಬರ್ತಿದ್ದಾರೆ ಜನ, ಬರ್ತಿದ್ದಾರೆ, ಕೊಂಡ್ಕೊಂತಿದ್ದಾರೆ. 10-20 ರೂಪಾಯಿ ಜಾಸ್ತಿ ಇರುತ್ತೆ ಅಷ್ಟೇ ಹಬ್ಬಕ್ಕೆ. ಆಮೇಲೆ 10 ರೂಪಾಯಿ ಕಡಿಮೆ ಆಗಿರುತ್ತೆ ಅಷ್ಟೇ. ಅದೇ ಜಾಸ್ತಿ ಏನಿಲ್ಲ, ಜನ ಎಲ್ಲ ಬರ್ತಾರೆ. ಇತ್ತೀಚೆಗೆ ಬೆಂಗಳೂರು ಮಾದಕ ವಸ್ತುಗಳ ರಾಜಧಾನಿಯಾಗ್ತಿದೆ. ಈ ಡ್ರಗ್ಸ್ ಮಾಫಿಯಾ ಕಂಟ್ರೋಲ್ ಮಾಡೋಕೆ ಪೊಲೀಸರು ಹರಸಾಹಸ ಪಡ್ತಿದ್ದಾರೆ. ನಿತ್ಯವೂ ಒಂದಿಲ್ಲೊಂದು ಕಡೆ ಡ್ರಗ್ಸ್ ಜಾಲವನ್ನ ಖಾಕಿ ಪಡೆ ಭೇದಿಸ್ತಿದೆ. ಈಗ 7 ಕೇಸ್ನಲ್ಲಿ ಸಿಕ್ಕ ಡ್ರಗ್ಸ್ ಅನ್ನ ನೋಡಿದ್ರೆ ನೀವೇ ಬೆಚ್ಚಿ ಬೀಳ್ತೀರಾ. ಸಿಸಿಬಿ ಭರ್ಜರಿ ಬೇಟೆ, 7 ಕೋಟಿ ಮೌಲ್ಯದ ಡ್ರಗ್ಸ್ ಸೀಸ್. 7 ಪ್ರಕರಣದಲ್ಲಿ 14 ಮಂದಿ ಡ್ರಗ್ ಮಾಸ್ಟರ್ಸ್ ಅಂದರ್. ರಾಜಧಾನಿ ಬೆಂಗಳೂರು ಮತ್ತೆ ಮತ್ತೆ ಡ್ರಗ್ ಸಿಟಿ ಆಗ್ತಾನೆ ಇದೆ. ಕತ್ತಲಾದ್ರೆ ಸಾಕು ವಾಣಿಜ್ಯ ನಗರಿ ನಶೆ ಗಡಲಲ್ಲಿ ತೇಲಾಡುತ್ತೆ. ಮಾಯಾನಗರಿಯ ಒಳಗೇ ಒಂದು ಮಾದಕ ಲೋಕ ಇದೆ. ಕಾಲೇಜಿನಿಂದ ಐಟಿ ಕ್ಯಾಂಪಸ್ವರೆಗೂ ಇಂಥ ಮಾದಕ ಲೋಕ ಹಬ್ಬಿದೆ. ಇದೀಗ ಸಿಸಿಬಿ ಪೊಲೀಸರು ಅಂಥ ಬೃಹತ್ ಮಾದಕ ಜಾಲವೊಂದನ್ನ ಭೇದಿಸಿ ಬರೋಬ್ಬರಿ 7 ಕೋಟಿ 83 ಲಕ್ಷ ಮೌಲ್ಯದ ಡ್ರಗ್ಸ್ ಅನ್ನ ಸೀಸ್ ಮಾಡಿದ್ದಾರೆ. 7 ಕೋಟಿ 83 ಲಕ್ಷ ಮೌಲ್ಯದ ಡ್ರಗ್ಸ್ ಅನ್ನ ಸೀಸ್ ಮಾಡಿದ್ದಾರೆ. 7 ಕೋಟಿ 83 ಲಕ್ಷ ಮೌಲ್ಯದ ಡ್ರಗ್ಸ್ ಅನ್ನ ಸೀಸ್ ಮಾಡಿದ್ದಾರೆ. 7 ಕೋಟಿ 83 ಲಕ್ಷ ಮೌಲ್ಯದ ಡ್ರಗ್ಸ್ ಅನ್ನ ಸೀಸ್ ಮಾಡಿದ್ದಾರೆ. 7 ಕೋಟಿ 83 ಲಕ್ಷ ಮೌಲ್ಯದ ಡ್ರಗ್ಸ್ ಅನ್ನ ಸೀಸ್ ಮಾಡಿದ್ದಾರೆ. 7 ಕೋಟಿ 83 ಲಕ್ಷ ಮೌಲ್ಯದ ಡ್ರಗ್ಸ್ ಅನ್ನ ಸೀಸ್ ಮಾಡಿದ್ದಾರೆ. 7 ಕೋಟಿ 83 ಲಕ್ಷ ಮೌಲ್ಯದ ಡ್ರಗ್ಸ್ ಅನ್ನ ಸೀಸ್ ಮಾಡಿದ್ದಾರೆ. 7 ಕೋಟಿ 83 ಲಕ್ಷ ಮೌಲ್ಯದ ಡ್ರಗ್ಸ್ ಅನ್ನ ಸೀಸ್ ಮಾಡಿದ್ದಾರೆ. 7 ಕೋಟಿ 83 ಲಕ್ಷ ಮೌಲ್ಯದ ಡ್ರಗ್ಸ್ ಅನ್ನ ಸೀಸ್ ಮಾಡಿದ್ದಾರೆ. 7 ಕೋಟಿ 83 ಲಕ್ಷ ಮೌಲ್ಯದ ಡ್ರಗ್ಸ್ ಅನ್ನ ಸೀಸ್ ಮಾಡಿದ್ದಾರೆ. 7 ಕೋಟಿ 83 ಲಕ್ಷ ಮೌಲ್ಯದ ಡ್ರಗ್ಸ್ ಅನ್ನ ಸೀಸ್ ಮಾಡಿದ್ದಾರೆ. 7 ಕೋಟಿ 83 ಲಕ್ಷ ಮೌಲ್ಯದ ಡ್ರಗ್ಸ್ ಅನ್ನ ಸೀಸ್ ಮಾಡಿದ್ದಾರೆ. 7 ಕೋಟಿ 83 ಲಕ್ಷ ಮೌಲ್ಯದ ಡ್ರಗ್ಸ್ ಅನ್ನ ಸೀಸ್ ಮಾಡಿದ್ದಾರೆ. 7 ಕೋಟಿ 83 ಲಕ್ಷ
ಬೆಂಗಳೂರು ಪೊಲೀಸ್ ಕಮಿಷನರೇಟ್ ವ್ಯಾಪ್ತಿಯ 7 ಪೊಲೀಸ್ ಠಾಣೆಗಳಲ್ಲಿ ದಾಖಲಾಗಿದ್ದ ಪ್ರತ್ಯೇಕ 7 ಪ್ರಕರಣಗಳನ್ನು ತನಿಖೆಗಿಳಿದ ಸಿಸಿಬಿ ಸರಿಸುಮಾರು 190 ಕೆಜಿ ತೂಕದ 7,83,00,000 ಮೌಲ್ಯದ ವಿವಿಧ ಬಗೆಯ ಮಾದಕ ವಸ್ತುಗಳನ್ನು ಕೇವಲ ಒಂದೇ ವಾರದಲ್ಲಿ ಸೀಸ್ ಮಾಡಿದ್ದಾರೆ. ಈ ಪ್ರಕರಣದಲ್ಲಿ ಬೆಂಗಳೂರಿನ 3 ಮಂದಿ, ಕೇರಳದ 4, ಒರಿಸ್ಸಾದ 4 ಸೇರಿದಂತೆ 3 ವಿದೇಶಿ ಪ್ರಜೆಗಳ ಹೆಡೆಮುರಿ ಕಟ್ಟಿದ್ದಾರೆ. ಅತಿ ಮುಖ್ಯವಾಗಿ ಇದು ಸ್ವಲ್ಪ ಕಳವಳಕಾರಿ ಸಂಗತಿ ಕೂಡ, ಯಾಕೆಂದರೆ ಇಷ್ಟು ಪ್ರಮಾಣದಲ್ಲಿ ಮಾದಕ ವಸ್ತುಗಳು ಸಪ್ಲೈ ಆಗ್ತಾ ಇರ್ತಕ್ಕಂಥದ್ದು ಕಳವಳಕಾರಿಯಾಗಿರ್ತಕ್ಕಂತಹ ಅಂಶವೂ ಕೂಡ. ಆದ್ದರಿಂದ ಬರೀ ಪೊಲೀಸರಷ್ಟೇ ಅಲ್ಲ, ಇಡೀ ಸಮಾಜ ಈ ಮಾದಕ ವಸ್ತುಗಳ ವಿರುದ್ಧ ಹೋರಾಟ ಮಾಡ್ತಕ್ಕಂತಹ ಅವಶ್ಯಕತೆ ಇದೆ. ಅದನ್ನು ನಾವು ಪದೇ ಪದೇ ಸ್ಟ್ರೆಸ್ ಕೂಡ ಮಾಡ್ತಾ ಇದ್ದೀವಿ. ಪೊಲೀಸರು ಜಪ್ತಿ ಮಾಡಿದ ಮಾದಕ ವಸ್ತುಗಳಲ್ಲಿ 182 ಕೆಜಿ ಗಾಂಜಾ ಇದ್ರೆ ಉಳಿದಂತೆ MDMA, ಹ್ಯಾಶಿಸ್ ಆಯಿಲ್, ಮೆಫೋಡ್ರೀನ್, ಕೊಕೇನ್ನಂತಹ ಡ್ರಗ್ಸ್ಗಳು ಸೇರಿದೆ. ಬಂಧಿತರಿಂದ 2 ಕಾರು, 1 ಸ್ಕೂಟರ್, 8 ಮೊಬೈಲ್ ಫೋನ್, 6 ತೂಕದ ಮಷಿನ್ಗಳನ್ನು ಸೀಸ್ ಮಾಡಲಾಗಿದೆ. ಇನ್ನು ನಗರದಲ್ಲಿ ಇದೇ ಮೊದಲ ಬಾರಿ ಮೆಫೋಡ್ರೀನ್ ಅನ್ನೋ ಡ್ರಗ್ ಪತ್ತೆಯಾಗಿದೆ. 2 ಕೆಜಿ ತೂಕದ ಈ ಡ್ರಗ್ಸ್ ಬೆಲೆ 2 ಲಕ್ಷ. ಸದ್ಯ ಪೊಲೀಸರು ಆರೋಪಿಗಳನ್ನ ಬಂಧಿಸಿ ಇನ್ನಷ್ಟು ಮಾದಕ ಜಾಲವನ್ನ ಸೆರೆ ಹಿಡಿಯಲು ಬಲೆ ಹಾಕಿದ್ದಾರೆ. ಆಶಿಕ್ ಮುಲ್ಕಿ, ನ್ಯೂಸ್ 18, ಬೆಂಗಳೂರು. ವೆಲ್ಕಮ್ ಬ್ಯಾಕ್. ಸಿಲಿಕಾನ್ ಸಿಟಿಯ ರಸ್ತೆಗಳು ಎಷ್ಟು ಚೆನ್ನಾಗಿದೆ ಅನ್ನೋದು ಎಲ್ಲರಿಗೂ ಗೊತ್ತಿರುವಂತಹ ವಿಚಾರ. ಯಾಕಂದ್ರೆ ಇಲ್ಲಿ ಯಾವ ಸಮಯದಲ್ಲಿ ಏನ್ ಆಗುತ್ತೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಹೀಗಾಗಿ ನಿನ್ನೆಯೂ ಕೂಡ ಏಕಾಏಕಿ ರಸ್ತೆ ಕುಸಿದಿದೆ. ಇದರಿಂದ ನಮ್ಮ ರಸ್ತೆಗಳ ಗುಣಮಟ್ಟ ಹೇಗಿದೆ ಅನ್ನೋದು ತಿಳಿದು ಬಂದಿದೆ. ಈ ಕುರಿತ ಒಂದು ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. KR-ಪುರಂ ಮೆಟ್ರೋ ಸ್ಟೇಷನ್ ಬಳಿ ಇರುವಂತಹ ರಸ್ತೆ ಇಲ್ಲಿ ನೋಡ್ತಿರಬಹುದು. ನಾನೀಗ ಈ ಒಂದು ಸ್ಪಾಟ್ ನಲ್ಲಿನೇ ಇದ್ದೀನಿ. ಇಲ್ಲಿ ನಿನ್ನೆ ಮಳೆ ಬಂದಿದೆ. ಇಂತಹ ಸಂದರ್ಭದಲ್ಲಿ ಇಲ್ಲಿ ಏಕಾಏಕಿ ರಸ್ತೆ ಕುಸಿತಗೊಂಡಿರುವಂತದ್ದು. ಬೆಂಗಳೂರಲ್ಲಿ ಮಳೆ ಬಂದ್ರೆ ಸಾಲು ಸಾಲು ಅಧ್ವಾನ ಸೃಷ್ಟಿಯಾಗುತ್ತೆ. ಒಂದು ಸರಿ ಮಾಡಲು ಹೋದ್ರೆ ಇನ್ನೊಂದು ಅನಾಹುತ ಆಗಿರುತ್ತೆ. ಇದೀಗ KR-ಪುರಂ ಮೆಟ್ರೋ ಕಾಮಗಾರಿ ಪ್ರದೇಶದಲ್ಲಿ ಮಳೆಗೆ ರಸ್ತೆಯೇ ಕುಸಿತವಾಗಿದೆ. ಸುಮಾರು 4 ರಿಂದ 6 ಅಡಿಯಷ್ಟು ರಸ್ತೆ ಕುಸಿದಿದ್ದು ವಾಹನ ಸಂಚಾರಕ್ಕೆ ಸಂಕಷ್ಟ ಎದುರಾಗಿದೆ. ರಸ್ತೆ ಕುಸಿತ ವೇಳೆ ಮೆಟ್ರೋ ಸಿಬ್ಬಂದಿ ಸ್ಥಳದಲ್ಲೇ ಕೆಲಸ ಮಾಡ್ತಿದ್ರು. ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಇನ್ನಷ್ಟು ಮಳೆ ಹೆಚ್ಚಾದ್ರೆ ರಸ್ತೆ ಮತ್ತಷ್ಟು ಕುಸಿಯುವ ಸಂಭವ ಇದೆ. ಹೀಗಾಗಿ ರಸ್ತೆ ಕುಸಿತಗೊಂಡಿರೋ ಜಾಗದಲ್ಲಿ ಕಬ್ಬಿಣದ ಪ್ಲೇಟ್ ಹಾಗೂ ಮಣ್ಣಿನ ಮೂಟೆಗಳನ್ನ ಹಾಕಲಾಗಿದೆ. ಈ ರಸ್ತೆಯಲ್ಲಿ ವಾಹನ ಸಂಚಾರವನ್ನೇ ನಿಲ್ಲಿಸಲಾಗಿದೆ. ಕಳಪೆ ಕಾಮಗಾರಿ ಆಗಿರುವಂತಹ ರಸ್ತೆಗಳನ್ನ ಒಂದ್ ಸ್ವಲ್ಪ ಮಾನಿಟರ್ ಮಾಡಿ ಅವುಗಳ ಬಗ್ಗೆ ಒಂದು ಗಮನ ಹರಿಸಬೇಕು. ಇಲ್ಲವಾದಲ್ಲಿ ಮುಂದಾಗುವಂತಹ ಅನಾಹುತಕ್ಕೆ ಒಂದು ಪಾಲಿಕೆ ಅಧಿಕಾರಿಗಳಿರ್ಬೋದು ಅಥವಾ ಬೇರೆ ಸಂಬಂಧಪಟ್ಟ ಇಲಾಖೆಯವರೇ ಒಂದು ಹೊಣೆಯಾಗಿರ್ತಾರೆ. ಕ್ಯಾಮರಾ ಪರ್ಸನ್ ಗುರುಶೇಖರ್ ಜೊತೆ ಹಂಸಶ್ಯಾಮಲ, ನ್ಯೂಸ್ 18, ಬೆಂಗಳೂರು. ಮನೆ ಬಳಿ ನಿಲ್ಲಿಸಿದ್ದ ಬೈಕ್ಗಳನ್ನ ಕದೀತಿದ್ದ ಆರೋಪಿ ಕಡೆಗೂ ಅರೆಸ್ಟ್ ಆಗಿದ್ದಾನೆ. ಆನೇಕಲ್ ತಾಲೂಕಿನ ಸೂರ್ಯನಗರದ ಪೊಲೀಸರು ಕುಖ್ಯಾತ ಅಂತಾರಾಜ್ಯ ಬೈಕ್ ಕಳ್ಳರನ್ನ ಬಂಧಿಸಿದ್ದಾರೆ. ತಮಿಳುನಾಡಿನ ಬೆರಿಕೆ ವಾಸಿ ನರಸಿಂಹ ಬಂಧಿತ ಆರೋಪಿ. ಈತನಿಂದ ಸುಮಾರು 15 ಲಕ್ಷ ಮೌಲ್ಯದ 13 ಬೈಕ್ಗಳನ್ನ ಪೊಲೀಸರು ವಶಕ್ಕೆ ಪಡೆದಿದ್ರು. ಇನ್ನು ಈತ ಶೋಕಿಗಾಗಿ ಬೈಕ್ಗಳನ್ನ ಕಳವು ಮಾಡ್ತಿದ್ದ ಅಂತ ಹೇಳಲಾಗ್ತಿದೆ. ಮುಜರಾಯಿ ಇಲಾಖೆ ಇನ್ಮುಂದೆ ತನ್ನ ವ್ಯಾಪ್ತಿಯಲ್ಲಿ ಬರೋ ದೇವಸ್ಥಾನಗಳನ್ನ ಹೈಟೆಕ್ ಮಾಡೋ ಪ್ಲಾನ್ ಅನ್ನ ಮಾಡಿದೆ. ಗಣೇಶನ ಹಬ್ಬಕ್ಕೆ ರಾಜ್ಯ ಸರ್ಕಾರ ಬಿಗ್ ಗಿಫ್ಟ್ ಕೂಡ ನೀಡಿದೆ. ಜೊತೆಗೆ ಕೆಲವೊಂದಿಷ್ಟು ಟಫ್ ರೂಲ್ಸ್ ಕೂಡ ಜಾರಿ ಮಾಡಿ ಸಾಕಷ್ಟು ವರ್ಷಗಳಿಂದ ಇದ್ದ ಸಮಸ್ಯೆಗಳಿಗೂ ಬ್ರೇಕ್ ಹಾಕಿದೆ. ಕರ್ನಾಟಕದಲ್ಲಿ ಮುಜರಾಯಿ ಇಲಾಖೆ ಅಧೀನದಲ್ಲಿರೋ ಹಲವಾರು ದೇವಾಲಯಗಳು ಸಾವಿರಾರು ವರ್ಷಗಳ ಇತಿಹಾಸ ಹೊಂದಿದೆ. ಪ್ರತಿನಿತ್ಯ ಲಕ್ಷಾಂತರ ಭಕ್ತರು ಪುಣ್ಯ ಸ್ಥಳಗಳಿಗೆ ಭೇಟಿ ಕೊಡ್ತಾನೇ ಇರ್ತಾರೆ. ಮುಜರಾಯಿ ಇಲಾಖೆಗೂ ಭರ್ಜರಿ ಲಾಭ ಬರ್ತಿದೆ. ಈ ನಡುವೆ ನಾಡಿನ ಪ್ರಮುಖ ದೇವಸ್ಥಾನಗಳ ಅಭಿವೃದ್ಧಿಗೆ ಮುಜರಾಯಿ ಇಲಾಖೆ ಮುಂದಾಗಿದೆ. ಇಂದು ಮುಜರಾಯಿ ಸಚಿವ ರಾಮಲಿಂಗಾರೆಡ್ಡಿ ದೇಗುಲಗಳ ಅಭಿವೃದ್ಧಿಗೆ ಕೆಲ ಕಾರ್ಯಕ್ರಮ ಹಾಗೂ ಕೆಲ ರೂಲ್ಸ್ಗಳನ್ನು ವಿಧಿಸಿದ್ದಾರೆ. ಪ್ರಮುಖ ದೇವಾಲಯಗಳಲ್ಲಿ ಬರ್ತಿರೋ ಹುಂಡಿ ಹಣವನ್ನು ಅದೇ ದೇವಾಲಯದ ಅಭಿವೃದ್ಧಿಗಳಿಗೆ ಬಳಸಲು ಈಗ ಮುಜರಾಯಿ ಇಲಾಖೆ ಮುಂದಾಗಿದೆ. ಭಕ್ತರು ಕೊಟ್ಟ ಕಾಣಿಕೆ ಅದೇ ದೇಗುಲಕ್ಕೆ ಬಳಕೆ ಆಗಲಿದೆ. ಇದರ ಜೊತೆ ರಾಜ್ಯದ ಎಲ್ಲಾ ದೇವಾಲಯಗಳಲ್ಲಿ ಇನ್ಮುಂದೆ ಭಕ್ತರ ಮೊಬೈಲ್ ಬಳಕೆ ನಿಷೇಧಿಸಲಾಗುತ್ತೆ. ಸರ್ಕಾರ ಕೊಡುವ ತಸ್ತಿಕ ಹಣ ಇನ್ಮುಂದೆ ನೇರವಾಗಿ ಅರ್ಚಕರಿಗೆ ತಲುಪುವ ವ್ಯವಸ್ಥೆ ಮಾಡಲಾಗ್ತಿದೆ. ಹಾಗೆ
ಎ, ಬಿ ದರ್ಜೆಯ ದೇಗುಲಗಳಲ್ಲಿ ಅಗತ್ಯ ಮೂಲ ಸೌಕರ್ಯ ಕಲ್ಪಿಸಲು ಇಲಾಖೆ ಮುಂದಾಗಿದೆ. ಪ್ರಮುಖ ದೇಗುಲಗಳಲ್ಲಿ ಆನ್ಲೈನ್ ಸೇವೆಗೆ ವಿಶೇಷ ಆಪ್ ಕೂಡ ಹೊರತರಲಿದ್ದಾರೆ. ಅಲ್ಲದೆ ದೇವಸ್ಥಾನದಲ್ಲಿ ಸಿಸಿಟಿವಿ ಅಳವಡಿಕೆ ಕಡ್ಡಾಯಗೊಳಿಸಿದ್ದು ಭಕ್ತರಿಗೆ ಕುಡಿಯುವ ನೀರು, ಶೌಚಾಲಯಕ್ಕೆ ಉಚಿತ ಸೌಲಭ್ಯ ಕಲ್ಪಿಸಲಾಗುತ್ತೆ. ದೇವಾಲಯದ 100 ಮೀಟರ್ ಸುತ್ತಮುತ್ತ ಗುಡ್ಕಾ, ತಂಬಾಕು ಅಂಗಡಿಗೆ ನಿರ್ಬಂಧ ಹೇರಲಾಗುತ್ತೆ. ಇನ್ನು ದೇವಸ್ಥಾನದ ಆಸ್ತಿ ಒತ್ತುವರಿ ಆಗಿದ್ರೆ ತೆರವು ಮಾಡೋಕೂ ಕ್ರಮ ಕೈಗೊಳ್ಳಲಾಗುತ್ತೆ. ದೇಗುಲದಲ್ಲಿ ಉತ್ಪತ್ತಿ ಆಗೋ ಘನ, ದ್ರವ ತ್ಯಾಜ್ಯಗಳನ್ನು ವೈಜ್ಞಾನಿಕವಾಗಿ ವಿಲೇವಾರಿಗೆ ಕ್ರಮ ಕೈಗೊಳ್ಳಲಾಗುತ್ತೆ. ಇದರ ಜೊತೆ ಚಾರ್ಧಾಮ್ ಯಾತ್ರೆಗೆ ಸಹಾಯಧನ ವಿತರಣೆಯನ್ನು ಸರಳೀಕರಣಗೊಳಿಸಲು ಇಲಾಖೆ ನಿರ್ಧರಿಸಿದೆ. ರಾಜ್ಯದಲ್ಲಿ ಸುಮಾರು 1,80,000 ದೇವಾಲಯಗಳಿವೆ. ಅದರಲ್ಲಿ 35,500 ಮುಜರಾಯಿ ದೇವಾಲಯಗಳಿವೆ. 205 ಎ ಗ್ರೇಡ್, 139 ಬಿ ಗ್ರೇಡ್ ಹಾಗೂ 34,219 ಸಿ ಗ್ರೇಡ್ ದೇವಾಲಯಗಳಿವೆ. ಎಲ್ಲಾ ದೇಗುಲಗಳಿಗೂ ಸರ್ಕಾರದ ಈ ನಿಯಮ ಅನ್ವಯ ಆಗಲಿದೆ. ಸರ್ಕಾರದ ಈ ನಿರ್ಧಾರ ಅರ್ಚಕರು, ಭಕ್ತರು, ದೇಗುಲದ ಆಡಳಿತ ಮಂಡಳಿಗೆ ಖುಷಿ ಕೊಟ್ಟಿದೆ. ರಂಜನ್ ಶಿರ್ಲಾಲ್, ನ್ಯೂಸ್ 18 ಬೆಂಗಳೂರು. ಬೆಂಗಳೂರಿನಲ್ಲಿ ಭೂಮಿ ನುಂಗಣ್ಣರಿಗೇನು ಕಡಿಮೆ ಇಲ್ಲ. ಕೆಲವೊಮ್ಮೆ ಸೊಸೈಟಿಗಳು, ಅಧಿಕಾರಿಗಳು ಕೂಡ ಸೈಟ್ ಹೆಸರಲ್ಲಿ ಕೋಟಿ ಕೋಟಿ ಅಕ್ರಮ ಮಾಡಿರೋದು ಗೊತ್ತಿರುವಂತಹ ವಿಚಾರ. ಈಗ ಬಡವರಿಗೆ ಹಂಚೋ ಸೈಟ್ನಲ್ಲೂ ಗೋಲ್ಮಾಲ್ ನಡೆದಿದೆ. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ 1 ಇಂಚು ಜಾಗಕ್ಕೂ ಚಿನ್ನದ ಬೆಲೆ ಇದೆ. ಆದ್ರೆ ಬಡವರಿಗೆ ಕೊಡುವ ಇಡೀ ಜಾಗಕ್ಕೆ ಬೆಲೆಯೇ ಇಲ್ಲ ಎನ್ನುವಂತಾಗಿದೆ. ಬಡವರಿಗೆ ಹಂಚುವ ಹೌಸಿಂಗ್ ಸೊಸೈಟಿಯ ಸೈಟ್ ಹಂಚಿಕೆಯಲ್ಲಿ ಬಹುಕೋಟಿ ಗೋಲ್ಮಾಲ್ ನಡೆದಿದೆ. ಸರ್ಕಾರದ ಡಿ ಎಂಪ್ಲಾಯೀಸ್ ಹೌಸಿಂಗ್ ಬಿಲ್ಡಿಂಗ್ ಕೋಆಪರೇಟಿವ್ ಸೊಸೈಟಿ ಮೂಲಕ ಡಿ ಗ್ರೂಪ್ ನೌಕರರಿಗೆ ಕಣ್ಣೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಯರಪ್ಪನಹಳ್ಳಿಯಲ್ಲಿ ಸುಮಾರು 2,615 ನಿವೇಶನ ಮಾಡಿ ಲೇಔಟ್ ನಿರ್ಮಾಣ ಮಾಡಲಾಗಿದೆ. ಈ ನಿವೇಶನ ಹಂಚಿಕೆಯಲ್ಲಿ ಗೋಲ್ಮಾಲ್ ನಡೆದಿರೋ ಆರೋಪ ಕೂಡ ಕೇಳಿಬಂದಿದೆ. ಇವತ್ತು 100 ಕೋಟಿ ಹಗರಣ ನಮ್ಮ ಸೊಸೈಟಿಲಿ ಲೆಕ್ಕಕ್ಕಿಲ್ದಂಗೆ 2008ರಿಂದ 2012ವರೆಗೂ ನಮ್ಮದಲ್ಲಿ ಯಾವುದೇ ರೀತಿ ಅಂದ್ರೆ ಚೆಕ್ಕಲ್ಲೇ ಕೊಡಬೇಕು ದುಡ್ಡು. ಇವತ್ತೆಲ್ಲ ದುಡ್ಡುಗಳು ಡ್ರಾ ಮಾಡಿಕೊಂಡು ಆಗಿನ ಅಧ್ಯಕ್ಷರು, ಉಪಾಧ್ಯಕ್ಷರು, ಇವರ ಸೆಕ್ರೆಟರಿ ಇವರೆಲ್ಲ ಮಾಡಿದ್ದಾರೆ. ಆದರೆ 2015ರಲ್ಲಿ ಬಂದಂಥ SB ಪ್ರಕಾಶ್ ಮತ್ತು AV ಜಯಂತಿ ಇವರಿಬ್ಬರು ಸೇರಿಕೊಂಡು ಇವತ್ತು ಸೊಸೈಟಿಯನ್ನು ಸುಮಾರು 200ರಿಂದ 300 ಕೋಟಿ ಹಗರಣವನ್ನು ಮಾಡಿ ಇಟ್ಟಿದ್ದಾರೆ. ಈ ಮೊದಲು ಲೇಔಟ್ನಲ್ಲಿ ಮೀಸಲಿಟ್ಟ ಆಟದ ಮೈದಾನ ಹಾಗೂ ಪಾರ್ಕ್ ಜಾಗದಲ್ಲಿ ಅನಧಿಕೃತವಾಗಿ 500 ಸೈಟ್ ಹಂಚಿಕೆ ಮಾಡಲಾಗಿದೆ ಅಂತ ಕಾರ್ಯದರ್ಶಿ ಜಯಂತಿ ಆ್ಯಂಡ್ ಟೀಮ್ ಮೇಲೆ ಆರೋಪ ಕೇಳಿಬಂದಿದೆ. ಇದಕ್ಕೆ ಸಹಕರಿಸಿದ ಸೆಕ್ರೆಟರಿ ಮತ್ತು ಇಂಜಿನಿಯರ್ ಹಾಗೂ PDO ಮೇಲೆ ಬಾಗಲೂರು ಪೊಲೀಸ್ ಠಾಣೆಯಲ್ಲಿ FIR ದಾಖಲಾಗಿದೆ. ಈ ಕಾರ್ಯದರ್ಶಿಯಾಗಿ ಬಂದಂಥ AV ಜಯಂತಿ ಮತ್ತೆ ಈ ಪ್ರಕಾಶ್ ಅಂತ ಈಗಿನ ಉಪಾಧ್ಯಕ್ಷ ಪ್ರಕಾಶ್ ಇವರಿಬ್ಬರು ಸೇರಿ ಇವರು ಬಂದಂತ ಇವ್ರು ಏನು ಮಾಡಿದ್ರು, ಈ ಒಂದು ವ್ಯಾಪಾರ ಮಾಡ್ಕೊಂಡ್ಬಿಟ್ರು. ವ್ಯಾಪಾರ ಮಾಡಿಕೊಂಡು 2012ರಲ್ಲಿ HB ಪ್ರಕಾಶ್ ಅಂತ ಉಪಾಧ್ಯಕ್ಷ, ಈಗಿನ ಉಪಾಧ್ಯಕ್ಷ, ಇವತ್ತು ಸುಮಾರು 2012ರಿಂದ 15ವರೆಗೂ ವಾಚ್ ರಿಪೇರಿ ಮಾಡ್ಕೊಂಡಿದ್ದ ಮನುಷ್ಯ ಇವತ್ತು ಸುಮಾರು 50ರಿಂದ 60 ಕೋಟಿಗೆ ಇದ್ದಾನೆ ಅಂದರೆ ಇವತ್ತು ನಮ್ಮ ಸೊಸೈಟಿಲಿ ಏನಾಗಿರ್ಬೋದು ನೀವೇ ಲೆಕ್ಕ ಹಾಕೊಳ್ಳಿ. ಕೇಸ್ ದಾಖಲಾಗ್ತಿದ್ದಂತೆ ಹೌಸಿಂಗ್ ಸೊಸೈಟಿಯ ಕಾರ್ಯದರ್ಶಿ ಜಯಂತಿ, ಇಂಜಿನಿಯರ್ ಗೋವರ್ಧನ್, PDOಗಳಾದ ರೋಹಿತ್ ಮತ್ತು ಮುನಿಚಿಕ್ಕಯ್ಯ ತಲೆಮರೆಸಿಕೊಂಡಿದ್ದಾರೆ. ಸದ್ಯ ಸಹಕಾರ ಇಲಾಖೆ ಹಾಗೂ ED ಅಧಿಕಾರಿಗಳು ಕೋಆಪರೇಟಿವ್ ಅಕ್ರಮದ ಬಗ್ಗೆ ಮಾಹಿತಿ ಕೇಳಿದೆ. ಇದೇ ರೀತಿ ಬೆಂಗಳೂರಿನಲ್ಲಿ ಇನ್ನೆಷ್ಟು ಸೈಟ್ ಅಕ್ರಮ ನಡೆದಿರಬಹುದು ಅನ್ನೋ ಅನುಮಾನ ಇದೀಗ ಸೃಷ್ಟಿಯಾಗಿದೆ. ಶರಣು ಹಂಪಿ, ನ್ಯೂಸ್ 18 ಬೆಂಗಳೂರು. ಇದಾಗಿತ್ತು ಇವತ್ತಿನ ನಮ್ಮ ಬೆಂಗಳೂರು. ನೋಡ್ತಾ ಇರಿ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು.